ಭೂಕಂಪಕ್ಕೆ ನಿಜವಾದ ಮೂಲ ಕಾರಣ. ಭೂಕಂಪವು ಟೆಕ್ಟೋನಿಕ್ ಪ್ಲೇಟ್ ಚಲನೆಯಿಂದ ಉಂಟಾಗಿಲ್ಲ. ದ್ರವ ಅಣುಗಳು ಶಾಖದ ಪ್ರಭಾವದಿಂದ ಅನಿಲ ಅಣುಗಳಾಗಿ ಬದಲಾಗುವುದರಿಂದ ಭೂಕಂಪ ಸಂಭವಿಸುತ್ತದೆ. ಜ್ವಾಲಾಮುಖಿ, ಶಿಲಾಪಾಕ, ಭೂಮಿಯ ತಿರುಳು ಇತ್ಯಾದಿಗಳಂತಹ ಶಾಖ. ಭೂಮಿಯಿಂದ ಹೊರಹೊಮ್ಮುವ ಅನಿಲ ಅಣುಗಳು ಭೂಕಂಪಕ್ಕೆ ಕಾರಣವಾಗುತ್ತವೆ. ಶಿಲಾಪಾಕ, ಲಾವಾ ಇತ್ಯಾದಿಗಳಲ್ಲಿ 48.6% ಆಮ್ಲಜನಕ ಇತ್ಯಾದಿಗಳಾಗಿವೆ. ಭೂಮಿಯಿಂದ ಉಂಟಾಗುವ ತೀವ್ರ ಶಾಖದ ಒತ್ತಡದಿಂದಾಗಿ ಅಂತಹ ಆಣ್ವಿಕಗಳು ಅನಿಲ ಆಣ್ವಿಕವಾಗಿ ಬದಲಾಗುತ್ತವೆ, ಭೂಕಂಪಕ್ಕೆ ಕಾರಣವಾಗುತ್ತವೆ. ಜ್ವಾಲಾಮುಖಿ, ಶಿಲಾಪಾಕ, ಭೂಮಿಯ ತಿರುಳು ಇತ್ಯಾದಿಗಳಿಗೆ ನಿಜವಾದ ಮೂಲ ಕಾರಣ. ಭೂಮಿಯು ವಿವಿಧ ಧಾತು, ಲೋಹಗಳು ಮತ್ತು ನಿರಂತರವಾಗಿ ತಿರುಗುವ ವಿವಿಧ ಆಣ್ವಿಕ ಪ್ರಪಂಚದಿಂದ ಮಾಡಲ್ಪಟ್ಟಿದೆ. ಇದು ಭೂಮಿಯ ಕಾಂತಕ್ಷೇತ್ರವನ್ನು ರೂಪಿಸುತ್ತದೆ. ಅದು ಶಾಖವನ್ನು ಉಂಟುಮಾಡುತ್ತದೆ. ಉದಾಹರಣೆಗೆ, ನಾವು ಹಲವು ಶತಮಾನಗಳ ಕಾಲ ತಾಮ್ರದ ಸುರುಳಿಯನ್ನು ತಿರುಗಿಸಿದರೆ, ಸುರುಳಿಯನ್ನು ಬಿಸಿ ಮಾಡಿ ನಂತರ ಎರಡನೇ ಸುರುಳಿಯನ್ನು ಬೆಂಕಿಯಂತೆ ತಿರುಗಿಸಿ ನಂತರ ಮೂರನೇ ಸುರುಳಿಯನ್ನು ಭೂಮಿಯು ಜ್ವಾಲಾಮುಖಿ, ಶಿಲಾಪಾಕ, ಭೂಮಿಯ ಕೋರ್ ಇತ್ಯಾದಿಗಳಲ್ಲಿ ಕರಗುವಂತೆ ಕರಗಿಸಲಾಗುತ್ತದೆ. ಈಗ ಭೂಮಿಯು ತೀವ್ರ ಶಾಖದಿಂದಾಗಿ ಕರಗುವ ಹಂತದಲ್ಲಿದೆ. ಘನ ಅಂಶ ಮತ್ತು ಅಣುಗಳು ದ್ರವ ಆಣ್ವಿಕಗಳಾಗಿ ಬದಲಾಗುತ್ತವೆ ಮತ್ತು ಆ ದ್ರವ ಆಣ್ವಿಕಗಳು ಭೂಕಂಪ, ಜ್ವಾಲಾಮುಖಿ ಸ್ಫೋಟ ಇತ್ಯಾದಿಗಳಿಗೆ ಕಾರಣವಾಗುವ ತೀವ್ರ ಶಾಖದಿಂದಾಗಿ ಅನಿಲ ಆಣ್ವಿಕಗಳಾಗಿ ಬದಲಾಗುತ್ತವೆ. ಭೂಮಿಯ ಕರಗುವಿಕೆಯು ಹೊಸ ದ್ವೀಪ, ಪರ್ವತ ಶ್ರೇಣಿ ಇತ್ಯಾದಿಗಳ ರಚನೆಗೆ ಕಾರಣವಾಗುತ್ತದೆ. ಟಿಗ್ಗರ್ ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟ ಇತ್ಯಾದಿಗಳಲ್ಲಿ ನೀರು ಮತ್ತು ಗಾಳಿಯ ಆಮ್ಲಜನಕ ಪ್ರಮುಖ ಪಾತ್ರ ವಹಿಸುತ್ತದೆ.